ಸ್ನೇಹಿತರೆ, ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸುವುದಂದ್ರೆ ಅದು ರೈಲಿನಲ್ಲಿ ಮಾತ್ರ. ಸುಮಾರು 7,500 ರೈಲ್ವೆ ನಿಲ್ದಾಣಗಳೊಂದಿಗೆ 14 ಲಕ್ಷ ಜನ ಎಂಪ್ಲಾಯೀಸ್ ಅನ್ನು ಹೊಂದಿದ್ದು 1,15,000 ಕಿಲೋಮೀಟರ್ನಷ್ಟು ವಿಸ್ತೀರ್ಣದಲ್ಲಿ 65,000 ಕಿಲೋಮೀಟರ್ ರೈಲು ಮಾರ್ಗವನ್ನು ಹೊಂದಿರುವ ನಮ್ಮ ಭಾರತದಲ್ಲಿ ಪ್ರತಿದಿನ ಸುಮಾರು 2 ಕೋಟಿ ಪ್ರಯಾಣಿಕರು ತಮ್ಮ ತಮ್ಮ ಡೆಸ್ಟಿನೇಷನ್ನ ತಲುಪ್ತಾರೆ. ಬನ್ನಿ, ಹಾಗಾದರೆ ಪ್ರಯಾಣಿಕರು ತಮ್ಮ ಡೆಸ್ಟಿನೇಷನ್ನ ರೀಚ್ ಆಗೋದಕ್ಕೆ ಇಷ್ಟೊಂದು ಸಹಾಯವಾಗುತ್ತಿರುವ ನಮ್ಮ ಭಾರತೀಯ ರೈಲುಗಳನ್ನ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಲ್ಲಿ ಹೇಗೆ ತಯಾರಿಸ್ತಾರೆ ಅನ್ನೋದನ್ನು ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಹಾಗೂ ಇನ್ಫಾರ್ಮೇಟಿವ್ ಆಗಿದೆ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೂ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸ್ನೇಹಿತರೆ, ರೈಲು ಬೋಗಿಗಳನ್ನ ಹೇಗೆ ತಯಾರಿಸ್ತಾರೆ ಅಂತ ನೋಡೋ ಮುನ್ನ ರೈಲು ಚಕ್ರಗಳನ್ನ ಹೇಗೆ ತಯಾರಿಸ್ತಾರೆ ಅಂತ ನೋಡೋದಾದ್ರೆ, ಈ ರೈಲಿನ ಚಕ್ರಗಳನ್ನ ಅಥವಾ ವೀಲ್ಸ್ಗಳನ್ನ ತಯಾರಿಸಲು ಪ್ರಾರಂಭದಲ್ಲಿ ಭಾರಿ ತೂಕದ ಐರನ್ ಹಾಗೂ ಸ್ಟೀಲ್ ಮೆಟಲ್ನಿಂದ ಸಾಲಿಡ್ ರಾಡ್ಗಳನ್ನ ತಯಾರಿಸ್ತಾರೆ. ಈ ರಾಡ್ಗಳನ್ನ ಒಂದು ಅತಿ ದೊಡ್ಡ ಪ್ಲೇಟ್ ಸಹಾಯದಿಂದ ಚಿಕ್ಕ ಚಿಕ್ಕ ಭಾಗಗಳಾಗಿ ಕಟ್ ಮಾಡ್ತಾರೆ. ಹೀಗೆ ಈ ಲೋಹಗಳನ್ನೆಲ್ಲ ರೌಂಡ್ ಆಗಿ ಒಂದು ನಿರ್ದಿಷ್ಟ ಗಾತ್ರದಲ್ಲಿ ಕಟ್ ಮಾಡಿದ ನಂತರ ಈ ಕಟ್ ಮಾಡಿದ ಲೋಹದ ಚಕ್ರಗಳನ್ನ ಒಂದು ಇಂಡಕ್ಷನ್ ಮಷೀನಲ್ಲಿ ಕಳಿಸ್ತಾರೆ. ಈ ಇಂಡಕ್ಷನ್ ಮಷೀನ್ ಅನ್ನೋದು ತುಂಬಾ ಪವರ್ಫುಲ್ ಹಾಗೂ ಅತ್ಯಂತ ಬಿಸಿಯಾಗಿರುತ್ತೆ. ಇದು ಎಷ್ಟು ಪವರ್ಫುಲ್ ಹಾಗೂ ಎಷ್ಟು ಬಿಸಿಯಾಗಿರುತ್ತೆ ಅಂದರೆ ಕೇವಲ 10 ರಿಂದ 15 ನಿಮಿಷದಲ್ಲೇ ಈ ಲೋಹವನ್ನು ಕೆಂಪಾಗಿ ಬದಲಾಗುವಷ್ಟು ಬಿಸಿ ಮಾಡುತ್ತೆ. ನಂತರ ಒಂದು ಕನ್ವೇರ್ ಮೂಲಕ ಈ ಲೋಹವನ್ನು ಬೇರೆ ಕ್ಲಾ ಮಷೀನಲ್ಲಿ ಕಳಿಸ್ತಾರೆ. ನಂತರ ಈ ಕ್ಲಾ ಮಷೀನ್ ಅವುಗಳನ್ನ ತೆಗೆದು ಬೇರೆ ಇಂಡಕ್ಷನ್ನಲ್ಲಿ ಹಾಕತ್ತೆ. ನಂತರ ಈ ಇಂಡಕ್ಷನ್ ಅನ್ನೋದು ಈ ರೌಂಡ್ ಆಗಿರೋ ಚಕ್ರಗಳನ್ನ ಇನ್ನಷ್ಟು ಹೀಟ್ ಮಾಡುತ್ತೆ. ಹೀಗೆ ಅತಿಯಾಗಿ ಹೀಟ್ ಮಾಡೋದ್ರಿಂದ ಈ ಚಕ್ರಗಳನ್ನ ಮತ್ತಷ್ಟು ಪರ್ಫೆಕ್ಟ್ ಆಕಾರದಲ್ಲಿ ತರಬಹುದು. ನಂತರ ಅವುಗಳನ್ನ ಆಚೆ ತೆಗೆದು ಮತ್ತೊಂದು ಮಷೀನಲ್ಲಿ ಹಾಕ್ತಾರೆ. ಈ ಮಷೀನ್ ಅದರಲ್ಲಿರುವ 2 ಯಾಂಪ್ಸ್ ಮೂಲಕ ಬಿಸಿಯಾಗಿರುವ ಚಕ್ರಗಳನ್ನ ಸರಿಯಾದ ಒಂದು ಪರ್ಫೆಕ್ಟ್ ಆಕಾರದಲ್ಲಿ ಬದಲು ಮಾಡುತ್ತೆ. ಅದು ಹೇಗೆ ಅಂದರೆ, ಚಕ್ರದ ಲೋಹಗಳನ್ನ 2 ಬಾರಿ ತುಂಬ ಬಲವಾಗಿ ಪ್ರೆಸ್ ಮಾಡ್ತಾರೆ. ಅಲ್ಲಿಂದ ಅದು ನಿಜವಾದ ರೈಲು ಚಕ್ರದ ಆಕಾರದಲ್ಲಿ ಬರೋದಕ್ಕೆ ಪ್ರಾರಂಭವಾಗುತ್ತೆ. ನಂತರ ಆ ಚಕ್ರಗಳನ್ನ ಆ ಮಷೀನಿಂದ ಹೊರತೆಗೆದು ಮತ್ತೊಂದು ಕ್ಲಾ ಮಷೀನ್ ಹತ್ತಿರ ತೆಗೆದುಕೊಂಡು ಹೋಗ್ತಾರೆ. ನಂತರ ಈ ಮಷೀನ್ ಚಕ್ರಗಳ ಮೇಲೆ ರೋಲರ್ ಅನ್ನು ಪ್ರೆಸ್ ಮಾಡುತ್ತೆ. ಈ ರೀತಿ ಪ್ರೆಸ್ ಮಾಡಿದ ನಂತರ ಆ ಚಕ್ರಗಳ ಮೇಲೆ ಗ್ರೀಸ್ ತರಹದ ಒಂದು ಮೆಟಲ್ ಅನ್ನು ಅಪ್ಲೈ ಮಾಡ್ತಾರೆ. ಯಾಕಂದ್ರೆ ಈ ಚಕ್ರಗಳು ಆಕ್ಸಲ್ಗೆ ಸರಿಯಾಗಿ ಫಿಟ್ ಆಗುವುದಕ್ಕೆ ಹೀಗೆ ಒಂದು ಗ್ರೀಸ್ ತರಹದ ಮೆಟಲ್ ಅನ್ನು ಅಪ್ಲೈ ಮಾಡ್ತಾರೆ. ಈ ರೀತಿ ತಯಾರಾದ ಒಂದೊಂದು ಚಕ್ರ ಸುಮಾರು 500 ರಿಂದ 600 kg ತೂಕವನ್ನು ಹೊಂದಿರುತ್ತೆ. ಹಾಗೂ ಈ ಚಕ್ರಗಳ ಮೇಕಿಂಗ್ ಪ್ರೊಸೆಸ್ ಅನ್ನು ಕಂಪ್ಲೀಟ್ ಆಗಿ ಕಂಪ್ಯೂಟರ್ ಮೂಲಕ ಇಂಜಿನಿಯರ್ಸ್ಗಳು ನಿರಂತರವಾಗಿ ಚೆಕ್ ಮಾಡ್ತಾ ಇರ್ತಾರೆ. ಹೀಗೆ ಈ ಚಕ್ರಗಳು ಪರ್ಫೆಕ್ಟ್ ಶೇಪ್ನಲ್ಲಿ ಬಂದ ನಂತರ ಮತ್ತೆ ಆ ಚಕ್ರಗಳನ್ನ ಬೇರೆ ಪ್ರೆಸ್ಸಿಂಗ್ ಮಷೀನಲ್ಲಿ ಕಳಿಸ್ತಾರೆ. ಹಾಗೂ ಅದೇ ತರಹ ಚಕ್ರಗಳ ಮಧ್ಯಭಾಗದಲ್ಲಿ ಕಟ್ ಮಾಡ್ತಾರೆ. ಈ ಮಧ್ಯಭಾಗವನ್ನು ಯಾಕೆ ಕಟ್ ಮಾಡ್ತಾರೆ ಅನ್ನೋದನ್ನು ನೋಡೋದಾದ್ರೆ, ಆಕ್ಸಲ್ ಅನ್ನು ಫಿಟ್ ಮಾಡೋದಕ್ಕೆ ಕಟ್ ಮಾಡ್ತಾರೆ. ನಂತರ ಒಂದು ಸೆನ್ಸರ್ ಮಷೀನ್ ಮೂಲಕ ಆ ಚಕ್ರಗಳು ಸರಿಯಾದ ಸೈಜ್ನಲ್ಲಿ ಇದೆಯಾ ಇಲ್ಲ ಅನ್ನೋದನ್ನು ಚೆಕ್ ಮಾಡ್ತಾರೆ. ಹೀಗೆ ಚೆಕಿಂಗ್ ಪ್ರೊಸೆಸ್ ಕಂಪ್ಲೀಟ್ ಆದ ನಂತರ ಆ ಚಕ್ರಗಳನ್ನ ಕೂಲ್ ಮಾಡೋದಕ್ಕೆ ನೀರಿನಲ್ಲಿ ಡಿಪ್ ಮಾಡ್ತಾರೆ. ಆ ಚಕ್ರಗಳು ಕೂಲ್ ಆದ ನಂತರ ಆ ಚಕ್ರಗಳನ್ನ ಫೈಲಿಂಗ್ ಮಷೀನಲ್ಲಿ ಹಾಕ್ತಾರೆ. ನಂತರ ಈ ಫೈಲಿಂಗ್ ಮಷೀನ್ ಚಕ್ರಗಳ ಶಾರ್ಪ್ ಎಡ್ಜಸ್ ಅನ್ನು ರಿಮೂವ್ ಮಾಡಿ ತುಂಬ ಪ್ರಕಾಶಮಾನವಾಗಿ ಹೊಳೆಯಾಗಿ ಮಾಡ್ತಾರೆ. ಹೀಗೆ ಪ್ರಕಾಶಮಾನವಾಗಿ ಹೊಳೆಯೋ ರೀತಿ ಮಾಡಿದ ನಂತರ ಆ ಚಕ್ರದ ಮೇಲೆ ಹೋಲ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾರೆ. ನಂತರ ಆ ಹೋಲ್ಸ್ಗಳಲ್ಲಿ ಎಕ್ಸೆಲ್ ಅನ್ನು ಫಿಟ್ ಮಾಡಿ ಆ ಚಕ್ರಗಳನ್ನ ಟೆಸ್ಟಿಂಗ್ ಮಾಡ್ತಾರೆ. ಈ ಚಕ್ರಗಳು ಟೆಸ್ಟಿಂಗ್ ಪಾಸ್ ಆದ ನಂತರ ಆ ಚಕ್ರಗಳ ಮೇಲೆ ಕಲರ್ ಅನ್ನು ಅಪ್ಲೈ ಮಾಡ್ತಾರೆ. ಹೀಗೆ ತಯಾರಾದ ಚಕ್ರಗಳನ್ನ ಸೀಲ್ ಮಾಡಿ ಬೇರೆ ಕಂಪನಿಗೆ ಕಳಿಸ್ತಾರೆ. ಸ್ನೇಹಿತರೆ, ಈಗ ರೈಲು ಟ್ರ್ಯಾಕ್ ಅನ್ನು ಹೇಗೆ ತಯಾರಿಸ್ತಾರೆ ಅನ್ನೋದನ್ನು ನೋಡೋದಾದ್ರೆ, ಟ್ರೈನ್ ಟ್ರ್ಯಾಕ್ ಲೈನ್ಸ್ ಅಥವಾ ರೈಲು ಹಳಿಗಳನ್ನ ತಯಾರಿಸೋದಕ್ಕೆ ರೀಸೈಕಲ್ ಮಾಡಿದ ಸ್ಟೀಲ್ ಅನ್ನು ಉಪಯೋಗಿಸ್ತಾರೆ. 70% ರೀಸೈಕಲ್ ಸ್ಟೀಲ್ ಅಂದ್ರೆ ಹಳೆಯ ಸ್ಟೀಲ್ ಸ್ಕ್ರಾಪ್ ಅನ್ನು ಹಾಗೂ 30% ಪ್ಯೂರ್ ಸ್ಟೀಲ್ ಮಿಕ್ಸ್ ಮಾಡಿ ಈ ರೈಲು ಹಳಿಗಳನ್ನ ತಯಾರಿಸ್ತಾರೆ.
ಪ್ರಾರಂಭದಲ್ಲಿ ಚಾರ್ಜಿಂಗ್ ಬಗಡ್ ಅಂತ ಕರೆಯಲ್ಪಡುವ ಈ ಕಂಟೈನರ್ನಲ್ಲಿ ಈ ಸ್ಟೀಲ್ ಸ್ಕ್ರ್ಯಾಪ್ ಅನ್ನು ಹಾಗೂ ಪ್ಯೂರ್ ಸ್ಟೀಲ್ ಅನ್ನು ಮಿಕ್ಸ್ ಮಾಡಿ ಒಂದು ವೇರ್ ಹೌಸ್ನಲ್ಲಿಗೆ ಕಳಿಸ್ತಾರೆ. ನಂತರ ಈ ಕಂಟೈನರ್ನ ಒಂದು ಕ್ರೇನ್ ಸಹಾಯದಿಂದ ಲಿಫ್ಟ್ ಮಾಡಿ ಒಂದು ಎಲೆಕ್ಟ್ರಿಕ್ ಫರ್ನೆಸ್ನಲ್ಲಿ ಹಾಕ್ತಾರೆ. ನಂತರ ಈ ಎಲೆಕ್ಟ್ರಿಕ್ ಫರ್ನೆಸ್ನಲ್ಲಿ ಹೆವಿ ಕರೆಂಟ್ ಅನ್ನು ಉಪಯೋಗಿಸಿ ಅದರಲ್ಲಿರೋ ಎಲ್ಲ ಸ್ಟೀಲನ್ನು ಹೀಟ್ ಮಾಡಿ ಮೆಲ್ಟಿಂಗ್ ಪ್ರೊಸೆಸ್ ಅನ್ನು ಮಾಡ್ತಾರೆ. ಹೀಗೆ 1650 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ನಲ್ಲಿ ಮೆಲ್ಟ್ ಮಾಡಿದ ಸ್ಟೀಲ್ನಲ್ಲಿ ಕಾರ್ಬನ್ ಹಾಗೂ ಮ್ಯಾಂಗ್ನೀಸ್ ಅನ್ನು ಮಿಕ್ಸ್ ಮಾಡ್ತಾರೆ. ಈ ಕಾರ್ಬನ್ ಹಾಗೂ ಮ್ಯಾಂಗ್ನೀಸ್ ಅನ್ನು ಹೀಟ್ ಮಾಡೋದ್ರಿಂದ ಈ ಸ್ಟೀಲ್ ಹೆಚ್ಚು ಸಮಯದವರೆಗೆ ಉರಿಯುತ್ತೆ. ನಂತರ ಕರಗಿಸಿದ ಸ್ಟೀಲ್ನ ಲಾಭವನ್ನು ಮೋಲ್ಡ್ ಟ್ಯೂಬ್ನಲ್ಲಿ ಹಾಕಿ ಆ ಟ್ಯೂಬ್ ಮೂಲಕ ಮತ್ತೊಂದು ಮಷೀನಲ್ಲಿ ಹಾಕ್ತಾರೆ. ಈ ಮಷೀನ್ ಈ ಸ್ಟೀಲ್ ಸ್ಕ್ರ್ಯಾಪ್ನ ಲಾಭವನ್ನು ದೊಡ್ಡ ದೊಡ್ಡ ರೆಕ್ಟಾಂಗ್ಯುಲರ್ ಬ್ಲಾಕ್ಗಳಾಗಿ ಕನ್ವರ್ಟ್ ಮಾಡುತ್ತೆ. ಹೀಗೆ ತಯಾರಿಸಿದ ರೆಕ್ಟಾಂಗ್ಯುಲರ್ ಬ್ಲಾಕ್ಸ್ಗಳನ್ನ ಒಂದು ಪವರ್ಫುಲ್ ಟಾರ್ಚ್ ಮಷೀನಲ್ಲಿ ಹಾಕಿ 5 ಮೀಟರ್ ಲೆಂತ್ ಆಗಿ ಕಟ್ ಮಾಡ್ತಾರೆ. ಹೀಗೆ ಕಟ್ ಮಾಡಿದ ಸ್ಟೀಲ್ ಪೀಸ್ಗಳನ್ನ ಮತ್ತೆ ಫರ್ನೆಸ್ನಲ್ಲಿ ಹಾಕಿ 1250 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ನಲ್ಲಿ ಸುಮಾರು 5 ಗಂಟೆಗಳ ಕಾಲ ಹೀಟ್ ಮಾಡ್ತಾರೆ. ನಂತರ ಈ ಸ್ಟೀಲ್ ಬ್ಲಾಕ್ಸ್ಗಳನ್ನ ಒಂದು ಕನ್ವೇಯರ್ ಸಹಾಯದಿಂದ ರೋಲರ್ ಮಷೀನಲ್ಲಿ ಕಳಿಸ್ತಾರೆ. ಈ ರೋಲರ್ ಮಷೀನ್ 5 ಮೀಟರ್ಸ್ ಉದ್ದ ಇರುವ ಸ್ಟೀಲ್ ಬ್ಲಾಕ್ಸ್ ಅನ್ನ 80 ರಿಂದ 85 ಮೀಟರ್ ಲೆಂತ್ ಆಗಿ ಎಕ್ಸ್ಪೆಂಡ್ ಮಾಡುತ್ತೆ. ನಂತರ ಅದನ್ನು ಕಟಿಂಗ್ ಮಷೀನಲ್ಲಿ ಹಾಕಿ 20 ಮೀಟರ್ನಷ್ಟು ಲೆಂತ್ ಆಗಿ 4 ಭಾಗಗಳಾಗಿ ಕಟ್ ಮಾಡ್ತಾರೆ. ನಂತರ ಈ ರೀತಿ ಕಟ್ ಮಾಡಿದ ಸ್ಟೀಲ್ ಬ್ಲಾಕ್ಸ್ ಅನ್ನ ಸಂಪೂರ್ಣವಾಗಿ ರೈಲು ಹಳಿಗಳ ಸೇಪ್ ಆಗಿ ಬದಲಾಯಿಸ್ತಾರೆ. ಸ್ನೇಹಿತರೆ, ನಾವು ರೈಲು ಹಳಿಗಳನ್ನ ಗಮನಿಸಿದ್ರೆ ಅವು ಟಿ ಶೇಪ್ ನಲ್ಲಿ ಇರ್ತವೆ. ಅಂದ್ರೆ ಈ ಸ್ಟೀಲ್ ಬ್ಲಾಕ್ಸ್ ನ ಹೀಟ್ ಮಾಡಿದಾಗಲೇ ಅವುಗಳನ್ನ ಟಿ ಶೇಪ್ ನಲ್ಲಿ ತರ್ತಾರೆ. ಹೀಗೆ ತಯಾರಿಸಿದ ರೈಲು ಹಳಿಗಳನ್ನ ಕೂಲ್ ಬಾಕ್ಸ್ ನಲ್ಲಿಟ್ಟು 90 ಡಿಗ್ರಿ ಸೆಲ್ಸಿಯಸ್ ವರೆಗೂ ಕೂಲ್ ಮಾಡ್ತಾರೆ. ಈ ರೀತಿ ರೈಲು ಹಳಿಗಳ ತಯಾರಿಕೆ ಕಂಪ್ಲೀಟ್ ಆಗುತ್ತೆ. ಸ್ನೇಹಿತರೆ, ನಂತರ ರೈಲು ಬೋಗಿಯನ್ನು ತಯಾರಿಸಿ ಚಕ್ರಗಳ ಮೇಲೆ ಹೇಗೆ ಫಿಕ್ಸ್ ಮಾಡ್ತಾರೆ ಅನ್ನೋದನ್ನ ನೋಡಿದ್ರೆ, ರೈಲಿನ ಬೋಗಿಗಳನ್ನ ತಯಾರಿಸುವುದಕ್ಕೆ ಪ್ರಾರಂಭದಲ್ಲಿ ಸ್ಟೀಲ್ ಸೀಟ್ಗಳನ್ನ ಒಂದೇ ಸೈಜ್ನಲ್ಲಿ ಕಟ್ ಮಾಡಿ ಅದನ್ನ ವೆಲ್ಡಿಂಗ್ ಮಾಡ್ತಾರೆ. ಅಂದ್ರೆ ಬೋಗಿಯ ಸೈಡ್ ಪಾರ್ಟ್ ಅನ್ನು ಒಂದು ಬಾರಿ, ಮೇಲ್ಭಾಗವನ್ನು ಒಂದು ಬಾರಿ ಪ್ರತ್ಯೇಕವಾಗಿ ತಯಾರಿಸ್ತಾರೆ. ಹೀಗೆ ಪ್ರತ್ಯೇಕವಾಗಿ ತಯಾರಿಸಿದ ಭಾಗಗಳನ್ನೆಲ್ಲ ಸಂಯೋಜನೆ ಮಾಡಿ ರೈಲು ಬೋಗಿಯನ್ನು ಸಂಪೂರ್ಣವಾಗಿ ಒಂದು ಶೇಪ್ನಲ್ಲಿ ತರ್ತಾರೆ. ಇದಕ್ಕಾಗಿ ದೊಡ್ಡ ದೊಡ್ಡ ಕ್ರೇನ್ಸ್ನ ಬಳಸ್ತಾರೆ. ಹೀಗೆ ರೈಲು ಬೋಗಿಯ ಭಾಗಗಳೆಲ್ಲ ಸಂಯೋಜಿಸಿದ ನಂತರ ಪೇಂಟ್ ಮಾಡೋದಕ್ಕೆ ಕಳಿಸ್ತಾರೆ. ನಂತರ ಈಗಾಗಲೇ ತಯಾರಿಸಿದ ಚಕ್ರಗಳ ಮೇಲೆ ಬೋಗಿಯನ್ನು ಫಿಕ್ಸ್ ಮಾಡ್ತಾರೆ. ಈ ರೈಲು ಬೋಗಿಯನ್ನು ವೀಲ್ಸ್ಗಳ ಮೇಲೆ ಫಿಕ್ಸ್ ಮಾಡುವ ಮುನ್ನ ಈ ವೀಲ್ಸ್ಗಳ ಪಾರ್ಟ್ಸ್ಗಳೆಲ್ಲ ಅಂದ್ರೆ ಸ್ಕ್ರೂ ಹಾಗೂ ಚಕ್ರಗಳಿಗೆ ಸಂಬಂಧಪಟ್ಟ ಇತರೆ ಎಲ್ಲ ಭಾಗಗಳನ್ನ ಫಿಕ್ಸ್ ಮಾಡಿದ ನಂತರ ರೈಲು ಬೋಗಿಯನ್ನು ವೀಲ್ಸ್ಗಳ ಮೇಲೆ ಫಿಕ್ಸ್ ಮಾಡ್ತಾರೆ. ಇದೆಲ್ಲ ಪ್ರೊಸೆಸ್ ಕಂಪ್ಲೀಟ್ ಆದ ನಂತರ ಬೋಗಿಗಳ ಇಂಟೀರಿಯರ್ ವರ್ಕ್ ಅನ್ನ ಮಾಡ್ತಾರೆ. ಈ ಫರ್ನಿಸಿಂಗ್ ನಲ್ಲಿ ತುಂಬಾ ರೀತಿಯ ಕೆಲಸಗಳನ್ನ ಮಾಡ್ತಾರೆ. ಅದು ಫ್ಲೋರಿಂಗ್, ಸೀಟ್ ಫಿಕ್ಸಿಂಗ್, ಫೋಲ್ಡಿಂಗ್ ಬಾರ್ಸ್, ವಾಟರ್ ಸಿಸ್ಟಮ್, ಟಾಯ್ಲೆಟ್ ಸಿಸ್ಟಮ್, ಎಲೆಕ್ಟ್ರಿಸಿಟಿ ಹೀಗೆ ಅನೇಕ ಸಿಸ್ಟಮ್ ಅನ್ನು ಅಳವಡಿಸಿ ರೈಲು ಬೋಗಿಯನ್ನು ಸಂಪೂರ್ಣವಾಗಿ ತಯಾರಿಸ್ತಾರೆ. ಈ ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಆದ ನಂತರ ಇಂಜಿನ್ ಅನ್ನ ಕಾರ್ಗೋ ಟ್ರಕ್ ಮೂಲಕ ತಂದು ಬೋಗಿಗೆ ಅಟ್ಯಾಚ್ ಮಾಡ್ತಾರೆ. ನಂತರ ಬೋಗಿಗಳ ಫೈನಲ್ ಪೇಂಟಿಂಗ್ ಫಿನಿಶಿಂಗ್ ಮಾಡ್ತಾರೆ. ಹೀಗೆ ತಯಾರಾದ ರೈಲನ್ನು ಜಾಯಿಂಟ್ ಮಾಡುವ ಮುನ್ನ ಅದನ್ನು ವೇರ್ ಹೌಸಿಂಗ್ ನಲ್ಲಿ ಟೆಸ್ಟಿಂಗ್ ಅನ್ನು ಮಾಡ್ತಾರೆ. ಹೀಗೆ ವೇರ್ ಹೌಸ್ ನಲ್ಲಿ ರೈಲಿಗೆ ಸಂಬಂಧಪಟ್ಟ ಎಲ್ಲ ಟೆಸ್ಟಿಂಗ್ ಅನ್ನು ಮಾಡಿದ ನಂತರ ಅದನ್ನು ಪ್ರಯಾಣಿಕರು ಪ್ರಯಾಣಿಸೋದಕ್ಕೆ ಬಿಡುಗಡೆ ಮಾಡ್ತಾರೆ. ಸ್ನೇಹಿತರೆ, ಇದು ರೈಲು ತಯಾರಿಸುವ ಕಂಪ್ಲೀಟ್ ಪ್ರೊಸೆಸ್ ಅಂತ ಹೇಳ್ತಾ ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೂ ಇನ್ನು ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.